ಗುಡ್ ಮಾರ್ನಿಂಗ್. ಇವತ್ತು ನಾನು 7 ಗಂಟೆಗೆ ಎದ್ದಿದ್ದು. ತುಂಬಾ ಲೇಟು, ಯಾಕಂದರೆ ತುಂಬಾ ಚಳಿ ಇತ್ತು ಹಾಗೂ ಸ್ವಲ್ಪ ಸುಸ್ತಿತ್ತು. ಯಾಕೋ ಲೇಟಾಗಿ ಎದ್ದೆ. ಇವತ್ತು ನಾನು ಸ್ನಾನ ಮಾಡಿ ಇವತ್ತು ನನ್ನದೇ ಅಡುಗೆ ಸ್ಟಾರ್ಟು. ವೇಣು ಡ್ಯೂಟಿ ಮುಗೀತು, ಹಾಗಾಗಿ ವೇಣು ಇವತ್ತು ಸ್ನಾನಕ್ಕೆ ನೀರು ಕಾಯಿಸ್ತಾ ಇದ್ದರು. ಅಷ್ಟರೊಳಗಡೆ ನಾನು ನನ್ನ ಗಾರ್ಡನಲ್ಲಿ ತುಂಬಾ ಕಳೆ ಬೆಳ್ಕೊಂಡಿತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ಒಂದು ಸಲ ಕ್ಲೀನ್ ಮಾಡೋಣ, ನಂತರ ಸ್ನಾನ ಮಾಡಿದರೆ ಆಯಿತು ಅಂತ ಅದನ್ನು ಕ್ಲೀನ್ ಮಾಡ್ತಾ ಇದ್ದೆ. ಹಾಗೆ ಇವತ್ತು ತಿಂಡಿ ಏನು ಮಾಡೋದು ಅಂತ ಅಲ್ಲೇ ವಿಚಾರ ಮಾಡ್ತಾ ಇದ್ದೆ. ಪಲಾವ್ ಮಾಡೋಣ ಅಂತ, ಹಾಗಾಗಿ ಇವತ್ತು ಪಲಾವ್ ಮಾಡೋಣ ಅಂತ ಇದ್ದೀನಿ. ಮಳೆ ಬಂದಿರೋದ್ರಿಂದ ತುಂಬಾ ಕಳೆ ಹುಟ್ಕೊಂಡಿತ್ತು, ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ. ಇವಾಗ ಇಲ್ಲಿ ಸೇವಂತಿ ಮಡಿ ಕೂಡ ಹಾಕಿದ್ದೀನಿ ನೋಡಬೇಕು ಸೇವಂತಿ ಸಸಿಗಳು ಯಾವ ರೀತಿ ಹುಟ್ಕೊಳ್ಳುತ್ತೆ ಅಂತ. ಓಕೆ, ಇವಾಗ ಸ್ನಾನ ಆಯಿತು. ಸ್ನಾನ ಆಗಿ ಮನೆ ಕಿಚನ್ ಒಳಗಡೆ ಕಾಲಿಟ್ಬಿಟ್ರೆ ಗೊತ್ತಲ್ವಾ ಹೆಂಗೆ ಮನೆ ಯಾವ ರೀತಿ ಇರುತ್ತೆ ಅಂತ. ನೋಡಿ, ಎಲ್ಲನೂ ಅಲ್ಲಲ್ಲೇ ಎಲ್ಲೆಲ್ಲಿದೆಯೋ ಅಲ್ಲಲ್ಲೇ ಬಿದ್ದುಕೊಂಡಿದೆ. ನಿನ್ನೆ ನೈಟು ಟೊಮೆಟೊ ಬಾತ್ ಮಾಡಿಕೊಟ್ಟಿದ್ರು, ಅದ್ರದ್ದು ಪ್ಯಾಕೆಟು, ಗರಂ ಮಸಾಲೆ ಪೌಡ್ರು, ಅದು ಇದು ಎಲ್ಲನೂ ಅಲ್ಲಲ್ಲೇ ಬಿದ್ದುಕೊಂಡಿತ್ತು. ಫಸ್ಟ್ ನಾನು ಇದನ್ನು ನೀಟ್ ಮಾಡಿ ಇಟ್ಕೊಬಿಡ್ತೀನಿ. ಹಾಗೆ ಪಾತ್ರೆ ಕೂಡ ತೊಳ್ಕೊಬಂದುಬಿಟ್ಟೆ. ಪಾತ್ರೆ ಕೂಡ ಅಲ್ಲೇ ಬಿದ್ದುಕೊಂಡಿತ್ತು, ಅಷ್ಟು ತೊಳೆದಿನ ಹಾಗೆ ಇತ್ತು, ಅದನ್ನೆಲ್ಲ ತೊಳ್ಕೊಬಂದೆ. ಇವಾಗ ಇದನ್ನೆಲ್ಲ ಫಸ್ಟ್ ಒಂದು ಸಲ ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ತಿಂಡಿಗೆ ಸ್ಟಾರ್ಟ್ ಮಾಡೋಣ ಅಂತ. ಇದ್ರ ಮಧ್ಯೆ ನನ್ನ ಮಗನಿಗೆ ಕೊರೋನಾ ಟೆಸ್ಟಿಗೆ ಅವರು ಕರ್ಕೊಂಡು ಹೋದರು, ಯಾಕಂದರೆ 10 ಗಂಟೆ ಆಗ್ತಾ ಬಂದುಬಿಡ್ತು, ಲೇಟ್ ಆಗುತ್ತೆ ಅಂತ ಹೇಳಿ. ಕೊರೋನಾ ಟೆಸ್ಟ್ ಅಂದರೆ ಏನಿಲ್ಲ, ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು, ಅಲ್ಲಿ ರಿಪೋರ್ಟ್ ಕೇಳ್ತಾ ಇದ್ದಾರೆ. ನೆಗೆಟಿವ್ ಅಂದರೆ ಅವರು ಕೊರೋನಾದು ಒಂದು ರಿಪೋರ್ಟ್ ಬೇಕು ಅವರಿಗೆ ಅಷ್ಟೇ. ಆ ರಿಪೋರ್ಟ್ ಕೊಟ್ಬಿಟ್ಟು ನಂತರ ಅವರು ಅಡ್ಮಿಷನ್ ಮಾಡ್ಕೋತಾರೆ. ಅದಕ್ಕೋಸ್ಕರ ಅವರು ಕರ್ಕೊಂಡು ಹೋದರು. ಇನ್ನು ತಿಂಡಿ ಕೂಡ ಸ್ವಲ್ಪ ಇವತ್ತು ಲೇಟೇ ಆಯಿತು, ಹೇಳೋದು ಲೇಟ್ ಆದ್ರಿಂದ. ಇವಾಗ ನಾನು ಮನೆಯೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಫಸ್ಟು ಕಿಚನಲ್ಲಿ ಪಾತ್ರೆ ಗೀತ್ರೆ ಅದನ್ನೆಲ್ಲ ಜೋಡಿಸಿಟ್ಟು ಹಾಲೆಲ್ಲ ಕಾಯಿಸ್ಬಿಡೋಣ ಅಂತ. ಓಕೆ, ಇವಾಗ ನಿನ್ನೆ ಸ್ವಲ್ಪ ಇವರು ತರಕಾರಿ ತಂದಿದ್ದರು. ನಾನು ತರಕಾರಿನ ಏನು ಮಾಡ್ತೀನಿ ಅಂತ ಅಂದರೆ, ಫ್ರಿಜ್ಜು ನಮ್ಮ ಮನೇಲಿ ಇಲ್ಲ. ಆ್ಯಕ್ಚುಲಿ ನಾವೀಗ ಸದ್ಯಕ್ಕೆ ತೊಗೋಬೇಕು ಅಂತ ಪ್ಲ್ಯಾನಿಂಗಲ್ಲಿದ್ದೀವಿ. ಹಾಗಾಗಿ ತರಕಾರಿ ಬೇಗ ಅದು ಬಾಡಿ ಹೋದಾಗ ಆಗುತ್ತೆ. ಇಲ್ಲಂತೂ ಚಳಿ ಇರೋದ್ರಿಂದ ಬೇಗನೆ ಬಾಡಿಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ, ಒಂದು ಕಾಟನ್ ಬಟ್ಟೆನ ಅದ್ರ ಮೇಲ್ಗಡೆ ಮುಚ್ಚಿಬಿಟ್ಟು ನೀರು ಹಾಕಿಡ್ತೀನಿ. ಅಂದರೆ ಬೆಳಿಗ್ಗೆ ಮತ್ತು ನೈಟು 2 ಟೈಮು ಅದ್ರ ಮೇಲೆ ಫುಲ್ ನೀರನ್ನು ಸ್ಪ್ರೇ ಮಾಡಿಡ್ತೀನಿ. ಹಾಗಾಗಿ ಆವಾಗ ಏನಾಗುತ್ತೆ ಅಂತಂದರೆ ತರಕಾರಿ ತುಂಬ ಫ್ರೆಶ್ ಆಗಿರುತ್ತೆ. ನನ್ನ ಪ್ರಕಾರ ನಾನು ಒಂದು 6ರಿಂದ 7 ದಿನದ ತನಕನೂ ಚೆನ್ನಾಗಿರುತ್ತೆ, ಏನೂ ಹಾಳಾಗೋದಿಲ್ಲ. ಹಸಿಮೆಣಸು ಮಾತ್ರ ಈ ಥರ ಇದರಲ್ಲಿ ಹಾಕಿಡಬಾರ್ದು, ವಾಟಲ್ಲಿ ಸುಮ್ಮನೆ ಹರಡ್ಬಿಟ್ಟು ಅದ್ರ ಮೇಲೆ ಬಟ್ಟೆ ಮುಚ್ಚಿ ಮೇಲ್ಗಡೆಯಿಂದ ನೀರನ್ನು ಸ್ಪ್ರೇ ಮಾಡಬೇಕು. ಇನ್ನು ಮಿಕ್ಕಿದ್ದು ಈರುಳ್ಳಿ, ಬಟಾಟೆ ಮತ್ತು ಬೆಳ್ಳುಳ್ಳಿ ಈ ಥರದನ್ನೆಲ್ಲ ಹಾಕಿಡೋದು ಬೇಡ. ದೊಣ್ಣೆ ಮೆಣಸಿನ್ಕಾಯಿನೂ ಹಾಕಿಡ್ಬೋದು. ಇದು ಅವರಲ್ಲಿ ಟ್ರೇಯಲ್ಲಿ ಹಾಕಿಟ್ಟಿದ್ದಾರೆ, ಹಾಗೆ ಇತ್ತು. ಇವಾಗ ನಾನು ಇಲ್ಲಿ ಹಾಕಿಡ್ತೀನಿ. ಈ ರೀತಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು, ಫ್ರಿಜ್ ಇಲ್ಲ ಅಂತ ಅಂದವರು ಟ್ರೈ ಮಾಡಿ ನೋಡಿ. ಇವಾಗ ನಾನು ಪಲಾವ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು, ಮಾಮೂಲಿ ಪಲಾವ್ ಮಾಡೋದು ಎಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಇದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಇವಾಗ ನಾನು ತಿಂಡಿನ ಸ್ಟಾರ್ಟ್ ಮಾಡ್ತೀನಿ.
ಓಕೆ, ಇವಾಗ ಅಕ್ಕಿ ತರಕಾರಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಾಯಿತು. ನಾನು ಇವಾಗ ಕುಕ್ಕರ್ನ ಮುಚ್ಚಳನ ಮುಚ್ಚಿಬಿಟ್ಟು ವಿಷಲ್ ಹೊಡಿಯೋಕ್ಕೆ ಬಿಡ್ತೀನಿ. ಅಷ್ಟರೊಳಗಡೆ ನಾನು ಮನೇನ ಒಂದು ಸಲ ಕ್ಲೀನ್ ಮಾಡ್ಕೋತೀನಿ. ಕಸ ತೆಗೆದು ಅದು ಇದು ಕೆಲಸ ಇದೆ ಅಲ್ವಾ, ತುಂಬ ಅಂದರೆ ತುಂಬ ಗಲೀಜು ಹಾಕೊಂಡಿದ್ದೆ. ಮೊದಲು ಇದನ್ನೆಲ್ಲ ನೀಟಾಗಿ ಇಟ್ಕೊಬಿಡ್ತೀನಿ. ಅಂದಹಾಗೆ ನಾನು ಒಬ್ಬರನ್ನ ಈ ಒಂದು ವಿಡಿಯೋದಲ್ಲಿ ಹಿಂದೆಯೇ ನಾನು ನೆನಪು ಮಾಡ್ಕೋಬೇಕು ಅಂದ್ಕೊತಿದ್ದೆ. ಹೇಳಬೇಕು ಅಂತ ಅಂದರೆ, ನನ್ನ ಈ ಚಾನಲ್ನಲ್ಲಿ ಫಸ್ಟು ವಿಡಿಯೋ ಹಾಕಿದಾಗ ಫಸ್ಟ್ ವ್ಯೂ ಮತ್ತು ಫಸ್ಟ್ ಕಮೆಂಟ್ ರಶ್ಮಿ ಆರ್ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಅವ್ರನ್ನ ಕಮೆಂಟನ್ನು ನಾನು ಪಿನ್ ಮಾಡಿ ಇಟ್ಟಿದ್ದೀನಿ. ಮೇಡಮ್, ನಂಗೆ ನೀವು ಯಾರು ಅಂತ ಗೊತ್ತಿಲ್ಲ, ಥ್ಯಾಂಕ್ ಯು ಸೋ ಮಚ್. ನಾನು ವಿಡಿಯೋ ಹಾಕಿದ ತಕ್ಷಣ ನೀವು ನನಗೆ ಕಮೆಂಟ್ ಮಾಡಿ ನನಗೆ ವಿಶ್ ಮಾಡಿದ್ರಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಇನ್ನೊಬ್ಬರನ್ನ, ಬಟ್ ಅವರೇನೋ ಆಫ್ಲೈನಲ್ಲಿ ಇದ್ದರು ಅಂತ ಅನಿಸುತ್ತೆ. ಎನಿವೇ, ನನಗೆಲ್ಲರೂ ಒಂದೇ, ಯಾರು ಬ್ಲೆಸ್ಸಿಂಗ್ ಇದ್ದರೂ ನಮ್ಗೆ ಒಳ್ಳೇದು ಬಯಸೋರು ಅಂದಮೇಲೆ ನಮಗೆಲ್ಲರೂ ನಮ್ಮವರೇ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂದಹಾಗೆ ಈಗ ನನ್ನ ಪಲಾವ್ ರೆಡಿ ಆಯಿತು. ಇಲ್ಲಿ ನಮ್ಮ ಮನೆ ಹಿಂದ್ಗಡೆನೇ ಟ್ಯಾಕ್ಟ್ರೆಲ್ಲ ಓಡಿಸಲಿಕ್ಕೆ, ಅಂದರೆ ಸಪ್ಪೆ ಎಲ್ಲ ತೆಗೆದು ಕೊಯ್ದಾದಮೇಲೆ ಟ್ಯಾಕ್ಟ್ರನ್ನ ಓಡಿಸಿ ಈ ರೀತಿ ನೆಲನ ಸಮ ಮಾಡಿಟ್ಕೋತಾರೆ. ಯಾಕಂದರೆ ಇದು ಮಳೆ ಬಿದ್ದು ಒಣಗಿ, ಫಸ್ಟು ಬಿಸಿಲಿಗೆ ಚೆನ್ನಾಗಿ ಒಣಗಿ, ಆಮೇಲೆ ಮಳೆ ಏನಾದರೂ ಬಂದರೆ ಚೆನ್ನಾಗಿ ನೀರು ಕುಡ್ಕೊಂಡಿರಲಿ ಇದು, ಆಮೇಲೆ ಪೈರನ್ನು ಬಿತ್ತಾರೆ. ಈ ಜಾಗದಲ್ಲಿ ಬೋರ್ ಹೊಡೆಸಿಲ್ಲ ಅವರು, ನಮ್ಮದಲ್ಲ ಇದು ಜಾಗ, ನಮ್ಮ ಮನೆ ಹಿಂದ್ಗಡೆ ಇರೋದು ಬೇರೆ ಧರ್ಮಣ್ಣ ಅಂತ ಇದ್ನಲ್ಲ ಅವ್ರದ್ದು. ಇವಾಗ ಮನೆದು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ನಾನು. ಅದೇ ನಾನು ನಿನ್ನೆ ಹೇಳ್ತಾ ಇದ್ದೆ ಕಾಲು ತುಂಬಾ ಹೊಡೆದಿದೆ ಅಂತ. ಸೊ ಅದ್ರ ಬಗ್ಗೆ ಇವಾಗ ಜಸ್ಟ್ ಕೇರ್ ತೊಗೊಳ್ತಾ ಇದ್ದೀನಿ. ಹಾಗಾಗಿ ಕಾಲೆಲ್ಲ ಸ್ವಲ್ಪ ವಾಶ್ ಮಾಡಿಬಿಟ್ಟು ನನ್ನ ಕೆಲಸ ಎಲ್ಲ ಇವಾಗ ಮುಗಿದಿದೆ. ವಾಶ್ ಮಾಡಿ ನೀಟಾಗಿ ಆಯಿಲೆಲ್ಲ ಸವರ್ಕೊಂಡು ಸಾಕ್ಸ್ ಹಾಕ್ಕೊಬಿಡ್ತೀನಿ. ನಂತರ ನನ್ನ ಸ್ಟಿಚಿಂಗ್ ಕೆಲಸ ಇದೆ, ಅದನ್ನು ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ. ಇವಾಗ ನಾನು ಒಂದು ಗುಡ್ ನ್ಯೂಸ್ ಹೇಳಲಿಕ್ಕೆ ಇದೆ ನಿಮಗೆ. ಆ್ಯಕ್ಚುಲಿ ನಾನು ಈ ವಿಡಿಯೋನ ಜಾಸ್ತಿ ಮಾಡಲಿಕ್ಕೆ ಆಗಿಲ್ಲ. ಸಕ್ಕರೆಪಟ್ಟಣದಲ್ಲಿ ನಾನೊಂದು ಶಾಪ್ ಮಾಡ್ತಾಯಿದ್ದೀನಿ. ಅದು ಗೌರ್ಮೆಂಟ್ ಹಾಸ್ಪಿಟ್ಲ್ ಎದುರುಗಡೆನೇ ಅಪೋಸಿಟ್ ಸೈಡಲ್ಲಿ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿ ನಾನು ಶಾಪ್ ಮಾಡ್ತಾಯಿದ್ದೀನಿ. ಅದರ ಶಾಪಿಂದು ವೀಡಿಯೋ ತೆಗಿಲಿಕ್ಕೆ ಆಗಿಲ್ಲ. ಜಸ್ಟ್ ನಾನು ಮೇನ್ ರೋಡ್ ಮತ್ತು ಕೆಳಗಡೆ ನಮ್ಮ ಶಾಪಿಗೆ ಬರುವಂಥ ರೋಡ್ ಹಾಗೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದರ ಎದುರುಗಡೆ ಕಾಣಿಸ್ತಾ ಇದೆ ಅಲ್ವಾ, ಇದ್ರ ಎದುರುಗಡೆನೇ ಇದೆ. ಸದ್ಯಕ್ಕೆ ನಾನು ಎಂಬ್ರಾಯ್ಡ್ರಿ ಕ್ಲಾಸ್ ಮತ್ತು ಕುಚ್ಚು ಹಾಗೂ ಟೈಲರಿಂಗ್ ಕ್ಲಾಸನ್ನು ಕೊಡೋ ಒಂದು ಉದ್ದೇಶಕ್ಕೆ ನಾನು ಈ ಶಾಪನ್ನು ಇವಾಗ ತೊಗೊಳ್ತಾ ಇದ್ದೀನಿ. ಇನ್ನೂ ಅದ್ರದ್ದು ಎಲ್ಲ ಫಿಕ್ಸ್ ಆಗಿದೆ. ಇವಾಗ ಓಪನಿಂಗ್ ಮಾತ್ರ ಬಾಕಿ ಇದೆ. ಒಂದು ಒಳ್ಳೆ ದಿನ ನೋಡಿ ಓಪನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಬ್ಲೆಸ್ಸಿಂಗ್ ನನ್ನ ಮೇಲಿದೆ ಅಂತ ಅಂದ್ಕೊತೀನಿ. ಓಕೆ, ಇವಾಗ ಸಂಜೆ ಆಯಿತು. ಇನ್ನೂ ತುಂಬ ಕೆಲಸ ಇದೆ ಬಿಡಿ ಸಂಜೆದು. ಓಕೆ ಫ್ರೆಂಡ್ಸ್, ನಾಳೆ ಲೋಗಲ್ಲಿ ಸಿಗ್ತೀನಿ. ಗುಡ್ ನೈಟ್, ಬಾಯ್ ಬಾಯ್.